ಒಂದು ಹೀಗೆ ಪ್ರೋಬ್ ಹಾಕ್ತೀವಿ, ತಕ್ಷಣ ನಮಗೆ ಗೊತ್ತಾಗುತ್ತೆ ಮಗು ಕೇಳಿಸ್ಕೊಳ್ಳುತ್ತೋ ಇಲ್ವೋ ಅಂತ. ಮಗು ಕೇಳಿಸ್ಕೊತಿಲ್ಲ ಅಂದರೆ ಇನ್ನೊಂದು 15 ದಿನ ಬಿಟ್ಟು ಮತ್ತೆ ರಿಪೀಟ್ ಮಾಡ್ತೀವಿ. ಗೊತ್ತಾಯ್ತು ಅಂದರೆ 1 ತಿಂಗಳಲ್ಲಿ ನಾವು ಫಾಲೋ ಅಪ್ ಮಾಡಿ ಇನ್ನೊಂದು ಪರೀಕ್ಷೆ ಮಾಡಿ ನಮಗೆ 100% ಗೊತ್ತಾಗ್ಬಿಡುತ್ತೆ ಈ ಮಗುಗೆ ಎಷ್ಟು ಲಾಸ್ ಇದೆ, ಈ ಮಗುಗೆ ನಮಗೆ ಹೆಲ್ಪ್ ಮಾಡಬೇಕಾಗುತ್ತೆ ಅಂತ. ಸೊ ಅಷ್ಟು ಲಾಸ್ ಇದೆ ಅಂತ ಕಳಿದ ಮೇಲೆ 6 ತಿಂಗಳಲ್ಲಿ ನಾವು ಹೇಳ್ತೀವಿ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ 14 ವರ್ಷದಿಂದ ನನಗೆ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅವ್ರಿಗಿಂತ ಮೇಲೆ ಮಾಡಿದ್ದೀನಿ. ಬೇರೆ ಕಡೆ ಹೋಗಿ ಮೆಂಟಲ್ ಸರ್ಜನ್ ಥರ ಕೆಲಸ ಮಾಡ್ತೀನಿ. 1 ವರ್ಷದೊಳಗೆ ನಾವು ಇಂಪ್ಲಾಂಟ್ ಮಾಡಿದ್ರೆ ಆ ಮಗುಗೆ ಗ್ಯಾಪ್ ಕವರ್ ಮಾಡೋದು ಕಮ್ಮಿ ಇರುತ್ತೆ. ನಾರ್ಮಲ್ ನೀವು ಹುಟ್ಟದಾಗಿಂದನೇ ಕೇಳಿಸ್ಕೊತಿರ್ತೀವಿ, ನಮಗೆ ಅದು ಎಷ್ಟು ಗ್ಯಾಪ್ ಇದೆ ಏನು ಅಂತ ಗೊತ್ತಾಗಲ್ಲ. ಯಾವ ಮಕ್ಕಳಿಗೆ ಕೇಳಿಸ್ಕೊಂಡಿಲ್ಲ ಅಷ್ಟು ವರ್ಷದ ಗ್ಯಾಪ್ ಇರುತ್ತೆ ನಾವು ಕೇರಿಗೆ ವಾಪಸ್ ಕೊಟ್ಟಾಗ. ಆ ಗ್ಯಾಪ್ ಕವರ್ ಮಾಡಿ ಪ್ಲಸ್ ಮುಂದೆನೂ ಹೋಗ್ಬೇಕಾಗುತ್ತೆ. ಸೊ ನನಗೆ ಎವ್ರಿ ಡೇ ಇಸ್ ಇಂಪಾರ್ಟೆಂಟ್ ಇನ್ ಲಿಸ್ನಿಂಗ್, ಎಸ್ಪೆಷಲಿ ಮೊದಲು 1 ವರ್ಷ 2 ವರ್ಷದಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳಿಗೆ. ಸೊ ಅದನ್ನು ನಾವು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಶ್ರವ್ಯ ಸಂಭ್ರಮ ಮಾಡ್ತಾ ಇದ್ದೀವಿ. ಫಸ್ಟು ಹುಟ್ಟಿದ ತಕ್ಷಣ ಹಿಯರಿಂಗ್ ಲಾಸ್ ಕಂಡುಹಿಡಿಬೋದು. ಮಗು ಡಿಸ್ಚಾರ್ಜ್ ಆಗೋ ಮೊದಲೇ ಹಿಯರಿಂಗ್ ಲಾಸ್ ಚೆಕ್ ಮಾಡ್ಕೊಳ್ಳಿ ಮಗು. ಸೊ ಮೋಸ್ಟ್ 2 ಪಾಯಿಂಟ್ಸ್ ದಟ್ ಅವೇರ್ನೆಸ್ ಹೈಲೈಟ್ ಮಾಡ್ತಾರೆ. ಹುಟ್ಟಿದ ತಕ್ಷಣ ಕಿವಿ ಚೆನ್ನಾಗಿದೆ, ನಾರ್ಮಲ್ ಆಗಿದೆ, 2 ಕೈ ಇದೆ, ಕಾಲಿದೆ ಅಂತ ಅದು ಕೆಲಸ ಮಾಡ್ತಿದೆ ಅಂತ ಅಲ್ಲ, ಅದು ಕೆಲಸ ಮಾಡ್ತಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ತಾಯಿ ತಂದೆ ಪೋಷಕರಿಗೆ. ನಾವು ಡಾಕ್ಟರ್ ಆಗಿ ನೋಡ್ತೀವಿ, ಕಿವಿ ಇದೆ ಎಲ್ಲ ಇದೆ ಹೇಳ್ತೀವಿ, ಬಟ್ ಮಗು ಕೇಳಿಸ್ಕೊತೀವಿಯೋ ಇಲ್ಲೋ ಅನ್ನೋದು ಅದು ಮ್ಯಾಂಡೇಟರಿ ನಮಗೆ. ಸೊ ಅದನ್ನು OE ಅನ್ನೋ ಸಿಂಪಲ್ ಪರೀಕ್ಷೆ ಮತ್ತು 10 ನಿಮಿಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಗು ಕೇಳಿಸ್ಕೊತಿದೆ ಅಂತ ಹೇಳಿ. ಸೊ ಅಷ್ಟು ಮಾಡಿದ್ರೆ ನಮಗೆ ಯೋಚನೆ ಇರಲ್ಲ. ಮಗು ಮಾತು ಲೇಟ್ ಆಗ್ತಾ ಇದೆ ಅಂದರೆ ಅವಾಗ ಬೇರೆ ಇಂಟರ್ವೆನ್ಷನ್ ಏನು ಮಾಡ್ಬೋದು. ಅದನ್ನು ರೀಕನ್ಫರ್ಮೇಷನ್ ಅಂತ ಟೆಸ್ಟ್ ಇದೆ, ಅದು 3 ಮಂತ್ಸ್ ಒಳಗಡೆ ಮಾಡಿ ನಾವು ಇಂಟರ್ವೆನ್ಷನ್ 3 ತಿಂಗಳಲ್ಲಿ ಶುರು ಮಾಡಬೇಕು. ಸೊ WHO ಅದೇ ಹೇಳುತ್ತೆ, ಸ್ಲೋಗನ್ ಇರೋದು ಕಮ್ಯುನಿಟಿ ಟು ಕ್ಲಾಸ್ ರೂಮ್. ಯಾವ ಮಕ್ಕಳು ಕ್ಲಾಸ್ ರೂಮಿಂದ ಹೊರಗೆ ಬೇಡ, ಆದಷ್ಟು ಇವಾಗೆಲ್ಲ ಒಳ್ಳೆ ಎಜುಕೇಷನ್ನು ಮೇನ್ ಸ್ಟ್ರೀಮ್ ತರೋಣ ಅಂತ ಹೇಳಿ. ಸೊ ಅದು ಯಾವಾಗ ಸಾಧ್ಯ ಅಂದರೆ ನಾವು 90%ಕ್ಕಿಂತ ಜಾಸ್ತಿ ಲಾಸ್ ಇದ್ದರೆ 1 ವರ್ಷದ ಒಳಗೆ ನೀವು ಆಪರೇಷನ್ ಮಾಡಿದ್ರೆ ಮಗು ಕೇಳಿಸ್ಕೊಂಡ್ರೆ ಕಾಕ್ಲಿಯರ್ ಇಂಪ್ಲಾಂಟೇಷನಿಂದ ಅದು ಸಾಧ್ಯ ಆಗುತ್ತೆ. ನಮ್ಮ ಪ್ರೋಗ್ರಾಮ್ ಇದೆ. ಸೊ ಇದರಲ್ಲಿ ಇಷ್ಟು ವರ್ಷ ಇಂಪ್ಲಾಂಟ್ ಆಗಿರೋ ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿಗಳ ಜೊತೆ ಬರ್ತಾ ಇದ್ದಾರೆ. ಸೊ ಇದೇನು ತೋರಿಸುತ್ತೆ ಅಂದರೆ ಇಂಪ್ಲಾಂಟ್ ಮಾಡಿದ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಯಾವ್ಯಾವ ಪ್ರದೇಶದಲ್ಲಿ ಅವರು ಸ್ಕೇಟಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಎಲ್ಲರೂ ಇದ್ದಾರೆ, ಚೆನ್ನಾಗಿ ಸ್ಕೂಲ್ ಹೋಗ್ತಾ ಇದ್ದಾರೆ. ಸೊ ಬೇರೆ ಅಪ್ಪ ಅಮ್ಮಂದಿರಿಗೆ ಇಂಪ್ಲಾಂಟ್ ಮಾಡಿಸಿದ್ರು ಸರ್ಜರಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅದು ಸಣ್ಣ ಸರ್ಜರಿ ಆದಮೇಲೆ ಮಕ್ಕಳು ಎಷ್ಟು ಇಂಪ್ರೂವ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ರ ಜೊತೆ ನಮ್ಗೆ ಡಿಗ್ರಿಗಳು ಇರ್ತಾರೆ. ಸೊ ಅವರು ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ ಬೇರೆ ಮಕ್ಕಳಿಗೆ ಇಂಪ್ಲಾಂಟ್ ಆಗೋಕ್ಕೆ ಎಷ್ಟು ಇಂಪ್ಲಾಂಟ್ ಕರ್ನಾಟಕ ಗೌರ್ಮೆಂಟಿಂದ ಅವೈಲೇಬಲ್ ಇರುತ್ತೆ, ಪಾಲಿಸಿ ಮೇಕಿಂಗ್ ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಬೇಸಿಕ್ಲಿ ಅವೇರ್ನೆಸ್ ಪ್ರೋಗ್ರಾಮ್. ಸೊ ವರ್ಲ್ಡ್ ಹಿಯರಿಂಗ್ ಡೇ ಅಂತ ಒಂದು ನಡೆಯುತ್ತೆ March 3rd, ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಡೇ ಸೆಲೆಬ್ರೇಷನ್ ಅಂತ February 25th ನಡೆಯುತ್ತೆ. ಸೊ ಇವೆರಡು ಕಂಬೈನ್ ಮಾಡಿ ಇದೊಂದು ಪ್ರೋಗ್ರಾಮ್ ಅವೇರ್ನೆಸ್ ಆಗಿ ಮಾಡ್ತಾರೆ. ಸೊ ಅಲ್ಲಿ ಅವತ್ತು ಟೋಟಲಿ ನಾವು 850+ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆಗಿದೆ. ಸೊ ಅದರಲ್ಲಿ ಆದಷ್ಟು ಮಕ್ಕಳು ಅವತ್ತು ಅವೈಲೇಬಲ್ ಇರ್ತಾರೆ. ಸೊ ಅವ್ರಿಗೆ ಅದರಿಂದ ಏನು ಬೆನಿಫಿಟ್ ಆಗಿದೆ ಅಂತ ಅವತ್ತು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದರಿಂದ ಬೇರೆ ಪೇರೆಂಟ್ಸ್ಗೆ ಬೇಗ ಇಂಪ್ಲಾಂಟ್ ಮಾಡಿದ್ರೆ, ವೆರಿ ಯಂಗ್ ಚಿಲ್ಡ್ರನ್ಸ್ ಯಾರೇ ಆದರೂ ಸರ್ಜರಿ ಮಾಡ್ಸಕ್ಕೆ ಕಳಿಸ್ಬೇಕು ಹೆದರ್ತಾರೆ. ಚಿಕ್ಕ ಮಗು 6 ತಿಂಗಳು 1 ವರ್ಷದ ಮಗು ಸರ್ಜರಿ ಅಂದ್ರೆ ಯಾರಾದ್ರೂ ಹೆದರ್ತಾರೆ. ಬಟ್ ಆ 1-2 ದಿನ ಸರ್ಜರಿ ಮಗು ಹೋಗಿ ಬಂದ್ಮೇಲೆ ಆ ಮಗು ಲೈಫ್ ಫ್ಯೂಚರಲ್ಲಿ ಹೆಂಗಿರುತ್ತೆ ಅಂತ ನೋಡ್ಲಿಕ್ಕೆ ಎಲ್ಲರಿಗೂ ಅವತ್ತು ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳಲಿಕ್ಕೆ ಇವತ್ತು ನಾವೇನು ಸೇರಿ